ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆಯಲ್ಲಿ ಇನ್ನೇನು ಉಪಚುನಾವಣೆ ಹತ್ತಿರ ಬರ್ತಾ ಇದೆ. ಹಾಗೆ ಬಾಗಲಕೋಟೆಯಲ್ಲಿ ಅನೇಕ ಸಮಸ್ಯೆಗಳು ಸಹ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಕರವೆಯ ಅಧ್ಯಕ್ಷರಾಗಿರುವಂತಹ ಬಸವರಾಜ ಧರ್ಮಂತಿ ಅವರಿದ್ದಾರೆ. ಬಸವರಾಜ ಧರ್ಮಂತಿ ಅವರು ಬಾಗಲಕೋಟೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಅನೇಕ ರೀತಿಯಾದಂತಹ ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಈಗ ಒಂದು ಸಮಸ್ಯೆಗಳನ್ನು ಹೊತ್ಕೊಂಡು ಬಸವರಾಜ ಧರ್ಮಂತಿ ಅವ್ರ ಹತ್ರ ಬಂದಿದ್ದೀವಿ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಡಿಪೋಗಳ ಒಂದು ಅವ್ಯವಸ್ಥೆ ಕಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಒಂದೇ ಡಿಪೋ ಇರೋದ್ರಿಂದ ಬಹಳ ಹೊರೆ ಆಗ್ತಾ ಇದೆ ಸಿಬ್ಬಂದಿಗಳಿಗೆ ಅನ್ನೋ ಮಾತುಗಳು ಸಹ ಕೇಳ್ತಾವೆ. ಸಿಬ್ಬಂದಿ 12 ಗಂಟೆವರೆಗೂ ರಾತ್ರಿವರೆಗೂ ಕೆಲಸ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಹ ಇದೆ. ಸೊ ಬಾಗಲಕೋಟೆಗೆ ಡಿಪೋಗಳು ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು, ಹಾಗೆ ಈ ಬಗ್ಗೆ ತಮಗೇನು ಮಾಹಿತಿ ಇದೆ ಅನ್ನುವಂಥದ್ದು? ನೋಡಿ, ಹುಬ್ಬಳ್ಳಿ ಆಗಲಿ ಮತ್ತು ಪಕ್ಕದ ಅತಿ ಚಿಕ್ಕ ಜಿಲ್ಲೆ ಗದಗ ಆಗಲಿ, ಕೊಪ್ಪಳದಂಥ ಭಾಗದಲ್ಲೂ ಕೂಡ 2-3 ಡಿಪೋಗಳನ್ನು ಅಲ್ಲಿನ KSRTC ಅಥವಾ ಅಲ್ಲಿನ ಸಾರಿಗೆ ಸಂಸ್ಥೆಗಳು ಇಟ್ಕೊಂಡಿದ್ದಾವೆ. ಆದರೆ ಮುಳುಗಡೆಯಾಗಿ 30-35% ಜನ ಮಾತ್ರ ಈ ನವನಗರ ಮತ್ತು ವಿದ್ಯಾಗಿರಿ ಭಾಗದಲ್ಲಿರೋದು. ಉಳಿದೆಲ್ಲ ಜನ ಇದೇ ಹಳೆಯ ಬಾಗಲಕೋಟೆಯಲ್ಲೇ, ಮೂಲ ಬಾಗಲಕೋಟೆಯಲ್ಲಿ ಇರೋದರಿಂದ ಇಲ್ಲಿ ಡಿಪೋದ ಅವಶ್ಯಕತೆ ತುಂಬಾ ಇದೆ. ಅದರ ಜೊತೆಗೆ ನವನಗರದಲ್ಲಿ ಏನು 7-8 ಕೋಟಿ ರೂಪಾಯಿ ಖರ್ಚು ಮಾಡಿ ಡಿಪೋವನ್ನು ನೀವು ಕಟ್ಟಿದ್ದೀರಿ, ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಮೀನಮೇಷ ಎಣಿಸ್ತಿರೋದು. ಮತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ವಿಭಾಗೀಯ ಸಾರಿಗೆ ಸಂಸ್ಥೆ ವತಿಯಿಂದ ಏನು ಆದೇಶ ಬಂದಿದೆ ಅಂದರೆ, ಒಂದೇ ಡಿಪೋವನ್ನು ಆರಂಭ ಮಾಡೋಣ, ಒಂದು ಡಿಪೋವನ್ನು ಬಂದ್ ಮಾಡೋಣ ಅನ್ನೋ ವಿಚಾರವನ್ನು ಕೇಳಿ ತುಂಬ ಬೇಜಾರಾಯಿತು. ಯಾಕಂದರೆ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರು ಸರಿಯಾಗಿ ಯೋಚನೆ ಮಾಡಿ ಈ ನಗರಕ್ಕೆ ಮತ್ತು ಈ ಜಿಲ್ಲಾ ಕೇಂದ್ರಕ್ಕೆ ಅವಶ್ಯಕತೆ ಏನಿದೆ, ಇಲ್ಲಿನ ಜನರಿಗೆ ಸಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಪೂರೈಸೋದ್ರ ಕಡೆ ಗಮನ ಕೊಡಬೇಕು ಹೊರತು ಇದು ಇರುವಂಥ ಪೂರೈಕೆಗಳನ್ನ, ಇರುವಂಥ ಸೌಲಭ್ಯಗಳನ್ನ ಕಡಿತಗೊಳಿಸೋದಲ್ಲ. ಆದ ಕಾರಣಕ್ಕೆ ನಾನು ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ಮುಖ್ಯಸ್ಥರಿಗೆ ಮತ್ತು ನಮ್ಮ ಬಾಗಲಕೋಟೆಯ KSRTC ಅಧ್ಯಕ್ಷರಾಗಲಿ ಅಥವಾ DC-ಗಳಾಗಲಿ ಇವರೆಲ್ಲರಿಗೂ ನಾನು ಒತ್ತಾಯ ಮಾಡೋದೇನೆಂದರೆ, ನಮಗೆ 2 ಡಿಪೋಗಳು ಬೇಕೇ ಬೇಕು. 2 ಡಿಪೋಗಳು ಬೇಕೇ ಬೇಕು. ಯಾಕಂದರೆ ಅಲ್ಲಿ ಸಿಬ್ಬಂದಿಗಳನ್ನು ಕೂಡ ನೀವು ಕೊರತೆ ಇಟ್ಕೊಂಡಿದ್ದ ಕಾರಣಕ್ಕೆ ನೀವು ಇನ್ನೊಂದು ಡಿಪೋನ ಬಂದ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ. ಅದೇ ನೀವು ಸರಿಯಾದ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡ್ರೆ ಡಿಪೋಗಳು ಬಂದಾಗುವ ಅವಶ್ಯಕತೆ ಬೀಳೋದಿಲ್ಲ. ಇನ್ನು ಸಾವಿರಾರು ಬಸ್ಸುಗಳು ವಿಜಯಪುರ ಆಗಲಿ, ಗದಗ ಆಗಲಿ, ರಾಯಚೂರಿಗಾಗಲಿ, ಬೆಳಗಾವಿಗಾಗಲಿ, ಇನ್ನು ಇಲ್ಲಿಂದ ಅನೇಕ ಗೋವಾ ರಾಜ್ಯದವರೆಗೂ ಕೂಡ, ಆಂಧ್ರ ಪ್ರದೇಶದವರೆಗೂ ಕೂಡ, ಇನ್ನು ಹುಬ್ಬಳ್ಳಿ ಮಾರ್ಗವಾಗಿ ಅನೇಕ ನಮ್ಮ ಮಲೆನಾಡು ಪ್ರದೇಶಕ್ಕೆ, ಸಹ್ಯಾದ್ರಿಗಳಿಗೆ ಕೂಡ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಬಾಗಲಕೋಟೆ ಕೇಂದ್ರ ಸ್ಥಾನ. ಇಲ್ಲಿ 2ಕ್ಕಿಂತ ಹೆಚ್ಚು ಡಿಪೋಗಳು ಇರಬೇಕಾಗಿತ್ತು. ಇಲ್ಲಿನ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಒಂದು ಡಿಪೋನು ಸರಿಯಾಗಿ ಕೆಲಸ ನಿರ್ವಹಿಸ್ತಿರುವಂತೆ ಮಾಡಿದ್ದೀರಿ. ಈಗ ಮುಳುಗಡೆಯಿಂದ ಇನ್ನೊಂದು ಡಿಪೋ ಇದೆ. ಸರ್ಕಾರ ನಿಮಗೆ ಸಾಕಷ್ಟು ಜಾಗ ಕೊಟ್ಟಿದೆ, ಅನುದಾನ ಇದೆ. ಅದನ್ನು ಸರಿಯಾಗಿ ಬೆಳೆಸಿ ಅದನ್ನು ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಸಾರಿಗೆ ಸಂಸ್ಥೆ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಸರ್, ಇನ್ನು ಬಾಗಲಕೋಟೆಯಲ್ಲಿ ಮುಳುಗಡೆ ಆಗಿರುವಂತಹ ನಗರ ಇದು. ಇನ್ನು 30% ಜನ ಮಾತ್ರ ಶಿಫ್ಟ್ ಆಗಿರುವಂಥದ್ದು. ಉಳಿಕೆದ ಜನ ಎಲ್ಲ ಬಾಗಲಕೋಟೆ, ಹಳೆ ಬಾಗಲಕೋಟೆಯಲ್ಲಿ ಇಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ, ಜನವಸತಿ ಇಲ್ಲೇ ಇದೆ, ಮಾರ್ಕೆಟ್ ಇಲ್ಲಿದೆ. ಸೊ ಹೀಗಾಗಿ ಅವಶ್ಯಕವಾಗಿರುವಂತಹ ಬಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು. ಹಳೆ ಬಸ್ಸುಗಳು ಓಡಾಡ್ತಾ ಇವೆ ಸರ್ ಬಾಗಲಕೋಟೆ ಅಂತಂದರೆ ಇವ್ರ ಪ್ರಕಾರ ಸವತಿ ಅಥವಾ ಮಲತಾಯಿ ಮಕ್ಕಳಂತಾರಲ್ಲ, ಆ ಥರ ಬಾಗಲಕೋಟೆಯನ್ನು ಪರಿಗಣನೆ ಮಾಡಿಬಿಟ್ಟಿದ್ದಾವೆ ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ. ಕೇಂದ್ರ ಸರ್ಕಾರವು ತಮ್ಮ ಸಾರಿಗೆ ಇಲಾಖೆಯಿಂದ ಕೆಲವು ಬಸ್ಸುಗಳನ್ನ ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ. ಆ ಒಂದೇ ಒಂದು ಬಸ್ ಕೂಡ ಬಾಗಲಕೋಟೆಯನ್ನು ತಲುಪೋದಿಲ್ಲ. ರಾಜ್ಯ ಸರ್ಕಾರ ತಮ್ಮ BMTCಯಲ್ಲಿ ಕೆಟ್ಟು ಹಾಳಾಗಿ ಮೂಲೆಯಲ್ಲಿದ್ದಂತಹ ಮತ್ತು ಏನು ನಾವು ಸ್ಕ್ರ್ಯಾಪಿಗೆ ಹಾಕಬೇಕಾದಂಥ ಬಸ್ಸುಗಳನ್ನು ಸ್ವಲ್ಪ ನವೀಕರಣ ಮಾಡಿ ಮತ್ತೆ ಬಾಗಲಕೋಟೆ ಅಂತ ಡಿಪೋಗಳಿಗೆ ಕೊಡ್ತಾರೆ ಹೊರತು ಹೊಸ ಬಸ್ಸುಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಪಲ್ಲಕ್ಕಿ ಅನ್ನೋ ಒಂದು ಬಸ್ಸನ್ನು ಬಿಟ್ಟು ಇಡೀ ತಮ್ಮ ಅವ್ಯವಸ್ಥೆಯನ್ನು ಮರೆಮಾಚುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಸ್ಥೆ ಮಾಡ್ತಾ ಇದೆ. ಇದನ್ನು ನಾವು ಬಹಳ ದಿನ ಸಹಿಸ್ಕೊಳ್ಳೋದಿಲ್ಲ. ಎಲ್ಲ ಹೊಸ ಬಸ್ಸುಗಳು ಬಾಗಲಕೋಟೆಗೂ ಬೇಕು. ಬಾಗಲಕೋಟೆ ಜನರು ಸುರಕ್ಷಿತವಾಗಿ ಮತ್ತು ಸುಖವಾಗಿ ಪ್ರಯಾಣ ಮಾಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಸರ್, ಇನ್ನೊಂದು ಏನಂದರೆ, ಈಗ ಸಿದ್ದರಾಮಯ್ಯನವರು ಆಗಲೇ ತಾವು ಅನೇಕ ಹೋರಾಟಗಳನ್ನ ಮಾಡಿದ್ರಿ. ಹಾಗೆ ಈ ಸರ್ಕಾರಿ ಕಾಲೇಜು ಆಗಬೇಕು ಅನ್ನುವಂಥ ಹೋರಾಟ ತಮ್ಮ ಮುಂಚೂಣಿಯಲ್ಲಿ ತಾವು ಹೋರಾಟ ಮಾಡಿದ್ರಿ. ಈಗ ಸ್ಯಾಂಕ್ಷನ್ ಆಯಿತು, ಇನ್ನೇನು ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡುವಂಥದ್ದು. ಸೊ ಅವಾಗ ಬಂದು ಅಷ್ಟರೊಳಗೆ ಈ ಒಂದು ಬಸ್ ಸ್ಟಾಪನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ತಾವು ಆಗ್ರಹ ಮಾಡ್ತೀರಾ, ಹೇಗೆ? ಮುಖ್ಯಮಂತ್ರಿಗಳಿಗೆ ಈ ರೀತಿ ಒಂದು ಸಲಹೆ ಅಂತ ಅಂದ್ಕೋಬೋದು ಅಥವಾ ಮನವಿ ಅಂದ್ಕೋಬೋದು. ನಿಮಗೆ ಸಮಯದ ಅಭಾವ ತುಂಬ ಇರುತ್ತೆ. ಆದ ಕಾರಣಕ್ಕೆ 2 ಕೆಲಸಗಳನ್ನ ಒಟ್ಟಿಗೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಸಾರಿಗೆ ನಮ್ಮೇನು ಡಿಪೋ ಇದೆಯಲ್ಲ, ನವನಗರದ ಡಿಪೋ, ಹೊಸ ಡಿಪೋವನ್ನು ಉದ್ಘಾಟನೆ ಮತ್ತು ಅದೇ ದಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಗುದ್ದಲಿ ಪೂಜೆಯನ್ನು ಕೂಡ ಮುಖ್ಯಮಂತ್ರಿಗಳು ಖುದ್ದಾಗಿ ಬಂದು ಮಾಡಬೇಕು. ಅದರಿಂದ ಬಾಗಲಕೋಟೆ ಜಿಲ್ಲೆಯ ಜನತೆಗೂ ಒಂದು ನಿಮ್ಮ ಮೇಲಿನ ಭರವಸೆ ಹೆಚ್ಚಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಬಾಗಲಕೋಟೆ ಕರವೆಯ ಅಧ್ಯಕ್ಷರಾಗಿರುವಂತಹ ಬಸವರಾಜ ಧರ್ಮಂತಿ ಅವರ ಮಾತುಗಳಾಗಿತ್ತು. ಆದಷ್ಟು ಬೇಗ ಬಾಗಲಕೋಟೆಯಲ್ಲಿ 2 ಡಿಪೋಗಳು ಕಾರ್ಯಾರಂಭ ಮಾಡಬೇಕು. ಆ ನಿಟ್ಟಿನಲ್ಲಿ ಜನರಿಗೆ ಸರಿಯಾದಂತಹ ಸೇವೆಯನ್ನು ಬಾಗಲಕೋಟೆ KSRTC ಕೊಡಬೇಕು ಅನ್ನುವಂತಹ ಮಾತುಗಳಾಗಿತ್ತು. ಮತ್ತೊಂದು ವಿಶೇಷವಾಗಿರುವಂತಹ ವ್ಯಕ್ತಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತುಗಳು.